पति ब्रह्मचारी। तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी। कैसी है ये दास्तां, ये दास्तां। ನೋಡ್ಕೊಂಡು ನಡಿಯಕ್ಕಾಗಲ್ವಾ? ನನ್ ತಪ್ಪಲ್ಲ ಅದು. ಅದು ಹುಡುಗಿರ್ ಸೈಡ್ ಹೋಗ್ತಾ ಇದ್ನಲ್ಲ, ಹಾಗಾಗಿ ಎದ್ದು. ನಿನ್ ವಿಷಯದಲ್ಲಿ ನೀನ್ ಯಾಕೆ ತಪ್ಪಾಗ್ತೀಯ? ಬೇರೆಯವರೇ ತಾನೇ ತಪ್ಪಾಗೋದು. ನೀನ್ ಯಾವಾಗ್ಲೂ ರೈಟು. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಿಂತ್ಕೋತೀಯಾ? ಇಲ್ಲ, ಇನ್ ಸ್ವಲ್ಪ ದಿನ ತಡ್ಕೋಬೇಕಷ್ಟೇ ಇವನ್ನ. ಆಮೇಲೆ ಶಾಶ್ವತವಾಗಿ ಇವನ್ ನನ್ನಿಂದ ದೂರ ಆಗ್ತಾನೆ. ಮುಂದೆ ನೋಡ್ಕೊಂಡು ಹೋಗಕ್ಕಾಗಲ್ವಾ ನಿಮ್ಗೆ? ಅರೆ ಮೇಡಮ್, ನಮಸ್ಕಾರ ಮೇಡಮ್. ತುಂಬ ದಿನದ ಮೇಲೆ ಬಂದಿದ್ದೀರಿ. ಭಾವನಾ, ಮೇಡಮ್ಗೆ ಒಳ್ಳೆ ಒಳ್ಳೆ ಬಟ್ಟೆ ತೋರ್ಸಪ್ಪ, ಬನ್ನಿ. ರೋಹನ್ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಇಷ್ಟು ಲೇಟ್ ಯಾವತ್ತೂ ಮಾಡಿಲ್ಲ ಅವನು. ಇಶಾಗ್ ಅನುಮಾನ ಬರಬಾರ್ದು, ಅದಕ್ಕೆ ನಾನು ರೋಹನ್ ಫೋನಲ್ಲಿ ಮಾತಾಡಲೇಬೇಕು. ಸಾರಿ ಈಶಾ, ಐ ಆಮ್ ಇನ್ ಕಾಲೇಜ್. ಸ್ಟೂಡೆಂಟ್ ಕೌನ್ಸಿಲ್ನ ಎಮರ್ಜೆನ್ಸಿ ಮೀಟಿಂಗ್ ಇದೆ, ಸೊ ಐ ಕಾಂಟ್ ಮೇಕ್ ಇಟ್. ಓಕೆ, ನೋ ಪ್ರಾಬ್ಲಮ್. ಅಲ್ಲೆಲ್ಲ ಆರಾಮಲ್ವಾ? ಎಲ್ಲ ಸೂಪರ್. ಇಬ್ರು ಪೈಲ್ವಾನ್ ನಮ್ಮ ಮುಂದೆನೆ ಕೂತ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಇಂಥ ಸಿಚುವೇಶನಲ್ಲಿ ಹೇಗೆ ಕಾಂಪ್ಲಿಮೆಂಟ್ ಕೊಡಬೇಕು ಅನ್ನೋದೇ ಗೊತ್ತಿಲ್ವಲ್ಲ ನನಗೆ. ಒಂದು ಕೆಲಸ ಮಾಡ್ತೀನಿ, ರಿಪ್ಲೈನೇ ಮಾಡಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ರಿಪ್ಲೈ ಮಾಡಲಿಲ್ಲ ಅಂದರೆ ಅವಳಿಗೆ ಡೌಟ್ ಬರುತ್ತೆ. ನಾನು ಇವಾಗ ಏನಾದರೂ ಮಾಡಲೇಬೇಕಲ್ಲ. ಗುರು 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 ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಅದಕ್ಕೆ ಆನ್ಸರ್ ಹೇಳ್ತೀರಾ? ಒಂದ್ ವೇಳೆ ಗರ್ಲ್ ಫ್ರೆಂಡ್ ಶಾಪಿಂಗ್ ಹೋಗಿದ್ದು ಹೊಸ ಬಟ್ಟೆ ಹಾಕೊಂಡು ಫೋಟೋ ಕಳಿಸಿದ್ರೆ ಅದಕ್ಕೆ ಏನ್ ರಿಪ್ಲೈ ಮಾಡಬೇಕು? ಏನಾದ್ರೂ ಐಡಿಯಾ? ತುಂಬಾ ತರ ರಿಪ್ಲೈ ಮಾಡ್ಬೋದು. ಅಂದ್ರೆ ಹುಡುಗಿದು ಯಾವ ತರ ನೇಚರ್, ಅವಳು ಯಾವ ತರ ಡ್ರೆಸ್ ಹಾಕ್ತಾಳೆ, ಅವಳು ರಿಲೇಷನ್ ಅಲ್ಲಿ ಸೀರಿಯಸ್ ಆಗಿದ್ದಾಳ ಅಥವಾ ಇಲ್ವಾ, ಹುಡುಗಿ ಯಾವ ತರ ರಿಲೇಶನ್ಶಿಪ್. ಸಾಕು ಸರ್, ಲವ್ ಗುರು ಆಗ್ಬೇಡ ಗುರು. ಸಿಂಪಲ್ ಆಗಿ ಏನಾದ್ರು ಹೇಳಿ ನನಗೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋ ಎಮೋಜಿ ಕಳ್ಸು ಅಷ್ಟೇ. ಇಮೋಜಿ? ಹಾ ಸರಿ, ಆಗಿ, ಥ್ಯಾಂಕ್ ಯು.
ಅಯ್ಯೋ ಸರ್, ಆರಾಮ್ ತಾನೆ? ಹಾ ಆರಾಮಾಗಿದ್ದೀನಿ, ಏನಿಲ್ಲ, ಏಳು ಬಿದ್ದೋಗ್ಬಿಟ್ಟೆ ಅಷ್ಟೇ. ಇದು ಎಂತ ಬ್ಲೌಸ್ ಗೊತ್ತಾಗ್ಲಿಲ್ಲ. ಯಾವ ಥರ ಅಂದರೆ ಡೀಪ್ ಬ್ಯಾಕ್ಲೆಸ್ ಬ್ಲೌಸ್ ಇದು. ಥ್ಯಾಂಕ್ಸ್, ಆದ್ರೆ ನಾನು ಟೈಪ್ ಬಗ್ಗೆ ಕೇಳ್ತಾ ಇಲ್ಲ, ಸ್ವಲ್ಪ ವಿಚಿತ್ರ ಅನ್ಸ್ತಾ ಇಲ್ವಾ? ಎಂಥ ವಿಚಿತ್ರ. ಅದರಲ್ಲಿ ಇಡೀ ಬೆನ್ ಕಾಣಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಏನೇನಿಲ್ಲ. ಬೇರೆ ಯಾವ್ದಾದ್ರು ನೋಡು ಪ್ಲೀಸ್. ಅಂದ್ರೆ ಬೇರೆಯವರು ನನ್ನನ್ನು ಈ ರೀತಿ ನೋಡೋದು ನಿನಗಿಷ್ಟ ಇಲ್ಲ ಅಲ್ವಾ? ಇಲ್ಲ. ಯಾಕೆ? ಇವತ್ತು ನೀನ್ ನನ್ನ ಬಗ್ಗೆ ಇಷ್ಟೊಂದು ಓವರ್ ಪ್ರೊಟೆಕ್ಟಿವ್ ಆಗಿದ್ಯಾ? ಐ ಆಮ್ ಫ್ಲಾಟರ್ಡ್. ನಿನ್ನ ಈ ಮುಖನ ಮೊದಲನೇ ಸಲ ನೋಡ್ತಿದ್ದೀನಿ. तू कहाँ मैं कहाँ, तू कहाँ मैं कहाँ, तू कहाँ मैं कहाँ, तू कहाँ मैं कहाँ. ಬಾಯಷ್ಟು ತೆಗಿಬೇಡ ಗುರು. ಹಾ ಅದು ಆ, ನಿಂತ್ಕೋ. ನಿನ್ ಸಹಾಯ ಮಾಡೋದೇನ್ ಬೇಕಾಗಿಲ್ಲ, ನಾನು ಎದ್ದೇಳ್ತೀನಿ. ನಿನ್ನನ್ ಮುಟ್ಟೋ ಅವಶ್ಯಕತೆನೂ ಇಲ್ಲ. ಇದನ್ ತಗೋತಿದ್ದೆ. ಇಲ್ ನೋಡು, ರೋಹನ್ ಅಂತೂ ಬರ್ಲಿಲ್ಲ. ಈ ಶೇರ್ವಾಣಿ ನೀನೇ ಹಾಕೋ, ಹೇಗ್ ಕಾಣ್ಸತ್ತೆ ನೋಡ್ತೀನಿ. ಹೋಗು. ನಾನು ಇದನ್ನೆಲ್ಲ ಹಾಕೊಳ್ಳಲ್ಲ. ಬ್ರಹ್ಮಚಾರಿ ಆಗಿರೋದಲ್ದೆ ಶೇರ್ವಾಣಿನೂ ಹಾಕೊಳ್ಳಲ್ಲ ಅಂತ ಪ್ರಮಾಣ ಮಾಡಿದ್ಯಾ? ನಿನಗ್ ಗೊತ್ತಲ್ವಾ ಅಪ್ಪ ನಿಂಗೆ ನನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ? ನೆನ್ಪಿದೆ. ಹಾಗಿದ್ರೆ ಇದು ಕೂಡ ನೆನ್ಪಿರತ್ತೆ ನಿನಗೆ ನಾನ್ ಜವಾಬ್ದಾರಿಯಿಂದ ವಾಪಸ್ ಹೋಗಲ್ಲ ಅಂದಿದ್ದು? ಈ ಮಾತನ್ನೆಲ್ಲ 2-3 ಜನ್ಮದ ಹಿಂದೆ ಹೇಳಿದ್ದಲ್ಲ, 2-3 ದಿನದ ಹಿಂದೆ ಹೇಳಿದ್ದು. ನೆನ್ಪಿದೆ. ಎಲ್ಲ ನೆನ್ಪಿದ್ಮೇಲೆ ಶಾಪಿಂಗ್ ಅಲ್ಲಿ ಯಾಕೆ ಹೆಲ್ಪ್ ಮಾಡ್ತಾ ಇಲ್ಲ? ಇಲ್ಲ ಅಂದ್ರೆ ಯಾವಾಗ ನೋಡಿದ್ರು ಯಜಮಾನ್ರೆ ಅಂತಿರ್ತೀಯ. ಯಜಮಾನ್ರು ನನ್ ದೇವ್ರಿದ್ ಹಾಗೆ ಅವ್ರ ಮಾತನ್ನ ನಾನ್ ತೆಗ್ದಾಕಲ್ಲ ಅಂತೀಯ. ಅವ್ರ ಮಗಳ ಮುಂದೆನೆ ಈಗ ಅವ್ರು ಹೇಳಿದ್ದನ್ನ ತೆಗ್ದಾಕ್ತಿದ್ಯಾ? ನಾನ್ ಹೇಳ ನಿಮ್ ಯಜಮಾನ್ರಿಗೆ? ಯೋಚನೆ ಮಾಡು ಏನ್ ಮಾಡ್ತೀಯ ಅಂತ. ದೊಡ್ಡದಾಗ್ ಬಂದ್ಬಿಟ್ಟ ಬ್ರಹ್ಮಚಾರಿ. अजब है कहानी, गजब है ಮೊದಲನೇ ಸಲ ಮನುಷ್ಯ ಅನಿಸ್ತಿದ್ಯಾ? रिश्ता ये कैसा, किसी ने न जाना. अलग है मिजाज एक दूजे से बिल्कुल, पर चल रहा कारवां, ये कारवां. ದೂರ ಇರು ಅಂತ ಹೇಳಿದ್ದೆ ಅಲ್ವಾ? ನಿನ್ ಮೇಲೆ ನಿನಗ್ ನಂಬಿಕೆ ಇಲ್ವಾ? ಮುಗಿತಾ? ನನ್ಗೆ ನಾಟಕ ಮಾಡಕ್ ಇಷ್ಟ ಇಲ್ಲ. ಅರೆ, ಎಷ್ಟು ಆಟಿಟ್ಯೂಡ್ ಇವನ್ಗೆ. ಬ್ರಹ್ಮಚಾರಿ ಆಗಿರೋದೇ ಒಳ್ಳೇದು. ಇಲ್ಲ ಅಂದ್ರೆ ಇವನ್ ಯಾವ ಹುಡುಗಿನ ಮದ್ವೆ ಆಗ್ತಾನೋ ಅವಳ ಲೈಫ್ ಅಂತೂ ಚಿತ್ರಾನ್ನ. ರೌಡಿ ಅಂತಂದು. ಇದೆಲ್ಲಾನು ಒಳಗಡೆ ಇಟ್ಬಿಡು. ವಂಶಿ, ವಿಮ್ಲಾ,
ಸುಮ್ನೆ ನೋಡ್ತಾ ನಿಂತಿದ್ಯಲ್ಲ, ಇದನ್ನೆಲ್ಲ ಯಾರ್ ತಂದ್ ಒಳಗಿಡ್ತಾರೆ? ಇದನ್ನೆಲ್ಲ ಸ್ವಲ್ಪ ಎತ್ತಿಡಿ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಮನೆಗೆ ಬಾ. ಅರೆ, ನೀವು ಇದನ್ನ ಕೇರ್ಫುಲ್ ಆಗಿ ಇಟ್ಬಿಡಿ. ವಿಂಡೋ ಕೂಡ ಓಪನ್ ಅಲ್ಲಿ ಬಿಟ್ಟಿದ್ದಾನೆ. ರೋಹನ್ ಫೋನ್. ಇದನ್ನ ಹುಡುಕ್ತಿಲ್ಲ ತಾನೇ? ಇದನ್ ತಗೊಳ್ಳೋದಕ್ ಬಂದಿದ್ಯಾ? ಯಾವ ತರ ಅಂದ್ರೆ ಡೀಪ್ ಬ್ಯಾಕ್ಲೆಸ್ ಬ್ಲೌಸ್ ಇದು. ರೋಹನ್ ಫೋನ್ ನಿನ್ನ ಹತ್ರ ಹೇಗ್ ಬಂತು? ಈಶಾಗೆ ಅದೇ ಖುಷಿಯಲ್ಲಿರೋ ಹಾಗೆ ನೋಡ್ಕೋ. ಅವಳ ಮದುವೆ ರೋಹನ್ ಜೊತೆನೇ ಆಗುತ್ತೆ ಅನ್ನೋ ಥರ, ಆದರೆ ಅದು ಹಾಗಾಗಲ್ಲ. ಹೇಳು, ರೋಹನ್ ಫೋನ್ ನಿನ್ನ ಹತ್ರ ಯಾಕಿದೆ ಅಂತ. ಈ ಫೋನ್ ಆಕ್ಚುಲಿ ನನಗೆ ಶಾಪ್ ಆಚೆ ಸಿಕ್ಕಿದ್ದು. ಇದ್ರ ಓನರ್ ಯಾರಿದಾರೋ ಅವ್ರನ್ನ ಹುಡುಕಿ ಕೊಟ್ರಾಯ್ತು ಅಂತ ಎತ್ತಿಟ್ಕೊಂಡಿದ್ದೆ ನಾನು. ನಿಮಗೆ ಗೊತ್ತಿದ್ಯಾ ಈ ಫೋನ್ ಯಾರ್ದು ಅಂತ? ನನಗೆ ಯಾಕೋ ವಿಚಿತ್ರ ಅನ್ನಿಸ್ತಾ ಇದೆ. ರೋಹನ್ ಫೋನ್ ಶಾಪ್ ಥರ ಯಾಕಿತ್ತು? ನಾನು ಈಗಲೇ ಕಾಲೇಜಿಗೆ ಹೋಗಬೇಕು. ಕಾಲೇಜ್ಗೆ ಯಾಕೆ? ನಾನು ಈಗಲೇ ಕಾಲೇಜಿಗೆ ಹೋಗಬೇಕು, ನಡಿ. ಇಲ್ಲ, ಫೋನ್ ಕೊಡಿ, ನಾನೇ ರೋಹನ್ ಕೊಟ್ಟು ಬರ್ತೀನಿ. ಆ್ಯಕ್ಚುಲಿ ಅದು ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕಾಗಿತ್ತು, ಇಂಪಾರ್ಟೆಂಟ್ ಕೆಲಸ ಇದೆ. ಸರಿ, ನಿನಗೆ ಬರೋದಕ್ಕಾಗಲಿಲ್ಲ ಅಂದರೆ ನಾನು ಬೇರೆಯವ್ರ ಜೊತೆಲಿ ಹೋಗ್ತೀನಿ. ರೋಹನ್ ಕಾಲೇಜಲ್ಲಿ ಇಲ್ವಲ್ಲ, ಅಪ್ಪಿ ತಪ್ಪಿ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನ್ ಮಾಡೋದು ಇವಾಗ? ಹೇಗೆ ತಡೆಯೋದಳುನ? ಸರಿ, ನಾನು ಹೊರಡ್ತೀನಿ. ದೇವ್, ದೇವ್, ಇವತ್ತು ರೋಹನ್ ಬಂದಿದ್ನಾ? ರೋಹನ್ನ ಇಲ್ಲ, ಇವತ್ತು ಕಾಲೇಜಿಗೆ ಬಂದಿಲ್ವಲ್ಲ. ಅವ್ನು ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ, ಕಾಲು ರಿಸೀವ್ ಮಾಡ್ತಿಲ್ಲ. ಇಶಾ, ರೋಹನ್, ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ಯಾ? ಮತ್ತೆ ನಿನ್ ಫೋನ್ ಎಲ್ಲಿ? ನಿನ್ ಫೋನ್ ಎಲ್ಲಿ? ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ಯಾ? ಏನಾಯ್ತು ಈಗ? ರೋಹನ್, ನಿನ್ ಫೋನ್ ಎಲ್ಲಿ? ನನ್ನ ಫೋನ್ ನನ್ನ ಜೋಬಲ್ಲಿ. ನನ್ನ ಹತ್ರ ಇದೆ ನಿನ್ ಫೋನ್. ನಿನ್ನ ಹತ್ರ ಹೆಂಗೆ? ನಿನ್ನ ಹತ್ರ ಹೇಗೆ ಬಂತು? ಈಗ ನೆನಪಾಯ್ತು, ನಾನು ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ. ಶಾಪರ್ಗೂ ಬಂದಿದ್ದೆ, ಆದರೆ ಅರ್ಜೆಂಟ್ ಕೆಲಸ ಬಂತು, ಅಲ್ಲೇ ಬಿದ್ದೋಗಿರ್ಬೇಕು. ನಿನಗೆ ಬರೋದಕ್ಕಾಗಲಿಲ್ಲ ಅಂದರೆ ನಾನು ಬೇರೆಯವ್ರ ಜೊತೆಲಿ ಹೋಗ್ತೀನಿ. ರೋಹನ್ ಮೊಬೈಲು ಇಶಾಕ್ ಸಿಕ್ಬಿಟ್ಟಿದೆ. ಅವನು ನೋಡೋದಕ್ಕೆ ಇಶಾ ಕಾಲೇಜಿಗೆ ಬರ್ತಾ ಇದ್ದಾಳೆ. ಈ ವಿಚಾರನ ಅವನಿಗೆ ಅರ್ಥ ಮಾಡಿಸಿ ಕಾಲೇಜಿಗೆ ಬರೋದಕ್ಕೆ ಹೇಳು. ಸರಿ, ನಾನು ಬರ್ತೀನಿ. ಆಕ್ಸಿಜನ್ಗಿಂತ ಜಾಸ್ತಿ ನಿನಗೆ ಫೋನ್ನ ಅವಶ್ಯಕತೆ ಇದೆ. ಮತ್ತೆ ಇಷ್ಟೊತ್ತು ನಿನ್ ಫೋನ್ ನಿನ್ ಜೊತೆಲಿ ಇಲ್ದೇ ಹೋದ್ರೂ ಕೂಡ ನೀನು ಇಷ್ಟು ಚಿಲ್ಲಾಗಿ ಹೇಗಿದ್ಯಾ? ನಿನಗೇನು ವಿಚಿತ್ರ ಅನಿಸ್ತಿಲ್ವಾ? ರೋಹನ್,
ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದೆಯಾ? ಏ ಸೈಲೆಂಟ್ ಫಿಲ್ಮ್ ಹೀರೋ, ನಿನ್ನ ಹತ್ರ ಉತ್ತರ ಇಲ್ವಾ ಇಲ್ಲ ಉತ್ತರ ಕೊಡಕ್ಕೆ ಇಷ್ಟ ಇಲ್ವಾ? ಏನೇ ಮಾತಾಡದಿದ್ರು ಯೋಚನೆ ಮಾಡಿ ಬೇಗ ಬೇಗ ಹೇಳು. ಅವಳು ನನ್ನ ಹಿಂದೆ ಬರೋದನ್ನಾದ್ರೂ ತಪ್ಸು. ನನಗೂ ಮನೇಲಿ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು ನಾನು. ನಿಜ ಹೇಳ್ತಾ ಇದ್ದೀನಿ, ಅರ್ಜೆಂಟಲ್ಲಿದ್ದೆ ನಾನು. ಮನೇಲಿ ಮದ್ವೆ ತಯಾರಿ ನಡೀತಾ ಇದೆ. ಫೋನ್ ನೋಡೋ ಟೈಮ್ ಯಾರ ಹತ್ರ ಇದೆ? ಅಪ್ಪ ನನ್ ಕಾಯ್ತಾ ಇರ್ತಾರೆ. ನಾನು ಹೋಗ್ಲೇಬೇಕೀಗ. ಬಾಯ್. ರೋಹನ್, ರೋಹನ್, ನನ್ ಮಾತ್ ಕೇಳು ರೋಹನ್. ಇವಾಗ ನನ್ನ ಮಾತು ಕೇಳಿ ನೀವು. ನಿಮ್ಮಿಬ್ರದ್ದು ಮಾತುಕತೆ ಮುಗ್ದಿದ್ರೆ ನಾವಿಬ್ರು ಹೊರಡ್ಬೋದು ಅಲ್ಲಿಂದ. ನಿಮ್ಗಾಗ್ಲೇ ಹೇಳಿದ್ದೆ ನಾನು ಮನೇಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು ಅಂತ. ನಿನ್ನ ನೋಡಿದ್ರೆ ಬೇರೆ ಏನು ಕೆಲ್ಸಾನೇ ಇಲ್ಲ ಅನ್ಸತ್ತೆ. ರೋಹನ್ ನನ್ನ ಹತ್ರ ಏನನ್ನೋ ಮುಚ್ಚಿಡ್ತಾ ಇದ್ದಾನೆ. ಸೂರಜಣ್ಣ, ಸೂರಜಣ್ಣ ಬಂದ, ಸೂರಜಣ್ಣ ಬಂದ, ಸೂರಜಣ್ಣ ನಂಗೆ ಕೊಡು. ಸ್ಟಾರ್ ವೆಸ್ಟ್, ಸೂರಜಣ್ಣ ಬೆಸ್ಟ್. ಅಪ್ಪ ನನಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರು. ಯಾಕೆ ಅಂತ ಹೇಳ್ತೀರಾ? ಯಾಕೆ ಕರೆದಿರ್ಬೋದು? ನಂಗೆ ಗೊತ್ತಿಲ್ಲ. ನಿಂಗೆ ಹೋಗಿ ಹೋಗಿ ನಿಮ್ ಅರೆ ಹಿಂಗ್ ಹೋಗ್ತೀರಾ ಅವ್ರ ಹತ್ರ? ಏನ್ ಮಾಡ್ಬೇಕು ಇವಾಗ? ಇಲ್ಲ ನೋಡು. ಹೇ ಅಣ್ಣ, ತಲೆ ಬಾಚ್ಕೋ. ಹೇಗಿದ್ಯಾ ನೋಡು. ಕೂದ್ಲು ಸ್ವಲ್ಪ ಹಿಂದೆನು. ಸಾಕು ಸಾಕು ಸಾಕು, ಜಾಸ್ತಿ ಮಾಡ್ಬೇಡ. ಸಾಕು, ಇದಕ್ಕಿಂತ ಜಾಸ್ತಿ ಆಗಲ್ಲ. ಪರ್ಫೆಕ್ಟ್. ಮೊದಲೇ ಲೇಟ್ ಆಗಿದೆ. ಅಪ್ಪ ಇಷ್ಟೊತ್ತಿಂದ ಕರಿತಾ ಇದಾರೆ. ಈ ಸಲ ಹೆಚ್ಚು ಕಡಿಮೆ ಆಗೋದಕ್ಕೆ ಬಿಡಲ್ಲ ನಾನು. ಸರಿ, ಈಗ ಹೋಗ್ಲಾ? ಒಂದ್ ನಿಮಿಷ. ದೇವ್ಗಳ್- ನಡಿ 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 ನಡಿ. ಹೇ ಉಡುಪಿ ಕೃಷ್ಣ, ನಾನ್ ಸೋತೆ. ಭಾವಂದ್ರೆ, ನಿಮಗ್ ಗೊತ್ತಿಲ್ಲ ನೀವ್ ನನ್ ಮನ್ಸನ್ನ ಎಷ್ಟು ಹಗುರ ಮಾಡಿದ್ರಿ ಅಂತ ನಿಮಗ್ ಹೇಳಕ್ಕೂ ಆಗ್ತಾ ಇಲ್ಲ. ಅಯ್ಯೋ ಅದಕ್ಕೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಡಿ. ಅಪ್ಪ ನನ್ನನ್ನು ಬರೋಕ್ ಹೇಳಿದ್ರಿ ನೀವು. ರಿಯಾನ ನೋಡೋದಕ್ಕೆ ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ. ಮತ್ ನನಗನ್ಸುತ್ತೆ ನೀನು ಅವ್ರ ಮುಂದೆ ರಿಯಾನ ಅಣ್ಣನಾಗಿ ಮಾತ್ರ ಇರಬೇಕು ಅಂತ. ನೆನಪಿರ್ಲಿ, ಬೇರೆ ಏನೂ ಬೇಡ. ನೀವು ಇದನ್ನ ಹೇಳೋದಕ್ಕೆ ನನ್ನ ಇಲ್ಲಿ ಕರೆದ್ರ? ನನ್ನ ಮಾತಿನ್ನು ಪೂರ್ತಿ ಮುಗ್ದಿಲ್ಲ. ಹುಡುಗ ಮತ್ತೆ ಹುಡುಗನ ಮನೆಯವರು ತುಂಬಾ ಒಳ್ಳೆಯವರು, ಸಂಪ್ರದಾಯಸ್ಥರು. ನನಗೆ ಅವ್ರ ಮೇಲೆ ಪೂರಾ ನಂಬಿಕೆ ಇದೆ. ರಿಯಾನ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ. ನಾಳೆ ಅವ್ರು ಬರ್ತಿದ್ದಾರೆ. ಅಪ್ಪ ಮಗನ ಜಗಳದ ಮಧ್ಯದಲ್ಲಿ ಅವಳಿಗೆ ತೊಂದರೆ ಆಗ್ಬಾರ್ದು. ಅವಳ ಭವಿಷ್ಯ ಹಾಳಾಗ್ಬಾರ್ದು ಅಂದ್ರೆ ನಾಳೆ ನಾವಿಬ್ರು ಸೇರಿ ಒಂದು ನಾಟಕ ಮಾಡಬೇಕಾಗತ್ತೆ. ನಾಟಕನ? ಒಳ್ಳೆ ತಂದೆ ಮಗನಾಗಿರೋ ನಾಟಕ. ಯಾಕೆಂದ್ರೆ ನನಗೆ ನಮ್ಮಿಬ್ರು ಜಗಳದ ಮಧ್ಯದಲ್ಲಿ ಬರೋ ಸಂಬಂಧ ಹಾಳು ಮಾಡ್ಕೊಳ್ಳೋದು ಬೇಡ. ಸರಿ, ನಾಟಕ ಆದ್ರೂ ಒಂದ್ ಸ್ವಲ್ಪ ಹೊತ್ತಾದ್ರೂ ನೀವು ನನ್ನ ಜೊತೆ ಆರಾಮಾಗಿ ಮಾತಾಡ್ತೀರಾ ಅಲ್ವಾ? ಅಷ್ಟೇ ಸಾಕು ಬಿಡಿ ನನಗೆ.
ಅಂದಾಗೆ ಅಪ್ಪ ನಾನು ಈ ನಾಟಕ ಮಾಡಬೇಕಾಗಿಲ್ಲ, ಆದರೆ ನೀವಂತೂ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಲ್ವಾ? ಆಗ್ಲೇ ಪರ್ಫೆಕ್ಷನ್ ಬರೋದು. ಸರಿಯಾಗಿ ಹೇಳಿದೆ ಅಲ್ವಾ ನಾನು? ಚಿಕ್ಕ ವಯಸ್ಸಲ್ಲಿ ಪ್ರಿನ್ಸಿಪಲ್ ಸರ್ ಹೇಳಿದ್ರು, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ. ಒಂದು ಕೆಲಸ ಮಾಡೋಣಪ್ಪ, ಈ ಪ್ರಾಕ್ಟೀಸ್ನ ಇವಾಗ ಇಲ್ಲೇ ಶುರು ಮಾಡೋಣ ಅಲ್ವಾ? ನನ್ ಟೆನ್ಷನ್ ಆಗ್ಬೇಕಾದ್ರೆಲ್ಲ ನೀವು ನನ್ನ ಹೆಗ್ಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡ್ತಾ ಇದ್ರಿ, ಧೈರ್ಯ ಹೇಳ್ತಾ ಇದ್ರಿ. ನನಗೆ ಒಳ್ಳೆ ಮಾರ್ಕ್ಸ್ ಬಂದಾಗೆಲ್ಲ ನೀವು ನನ್ನ ಭುಜ ತಡ್ತಾ ಇದ್ರಿ, ಭೇಷ್ ಅಂತ ಇದ್ರಿ ನನಗೆ. ಅದನ್ನ ಪ್ರಾಕ್ಟೀಸ್ ಮಾಡೋಣ. ಆದ್ರೆ ಬಹುಶಃ ಇದೆಲ್ಲ ತುಂಬಾ ಹಳೆ ನೆನಪುಗಳಾಗೋಯ್ತು ಅಲ್ವಾ? ಈಗ ಹೊಸ ನೆನಪುಗಳನ್ನ ಹುಟ್ಟು ಹಾಕೋಣ ಅಪ್ಪ. ಚಿಕ್ಕ ವಯಸ್ಸಲ್ಲೆಲ್ಲ ನೀವು ನನ್ನ ಕೆನ್ನೆ ಹಿಂಡಿ ಮುದ್ದು ಮಾಡ್ತಾ ಇದ್ರಿ, ಈಗ ಅದನ್ನ ಮಾಡೋಣ, ಅದು ಬೆಸ್ಟ್ ಆಗಿರುತ್ತೆ. ನಾಟಕ ನಾಳೆ ಮಾಡೋಣ, ಇವತ್ತಲ್ಲ. ನನ್ನ ಅರಿಶಿನದ ಶಾಸ್ತ್ರದ ಬಟ್ಟೆ ನಾನು ಹೇಗ್ ಅನ್ಕೊಂಡಿದ್ನೋ ಹಾಗೆ ಇದೆ. ನನ್ ಶಾಸ್ತ್ರಕ್ ಬೇಕು ಅನ್ಕೊಂಡಿದ್ ಕಲರೇ ಸಿಕ್ಕಿದೆ. ಎಷ್ಟು ಖುಷಿಯಾಗಿದ್ಯಾ? ಇದು ಫೋಟೋನಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸತ್ತಲ್ವಾ? ಮಾಡ್ತೀನಿ, ಫೋನ್ ಮಾಡ್ತೀನಿ ನಿಮಗೆ. ಅಮ್ಮ ಮಾ ಕೊಡು ಮಂಜೇಲಿ, ಇಲ್ಲಿಡು, ಹುಷಾರು. ಇಲ್ಲಿ ನೋಡು ಏನು ತಂದಿದ್ದೀನಿ. ರಾಮ ರಾಮ ರಾಮ, ಆಳುಗಳ ನಿಯತ್ತು ವೈರಿಗಳ ಶಕ್ತಿನ ಯಾವತ್ತೂ ನಂಬಕ್ ಹೋಗ್ಬಾರ್ದು. ಇಬ್ರು ಯಾವತ್ ಬೇಕಾದ್ರೂ ಮೋಸ ಮಾಡಬಹುದು. ನೀನ್ ನೋಡಿದ್ರೆ ಎಲ್ಲರೂ ಒಳ್ಳೆಯವರು ಅಂತ ನಂಬ್ತಾ ಇದೀಯ. ಈ ದೊಡ್ಡ ಮನುಷ್ಯದ ಸಣ್ಣ ಬುದ್ಧಿ. ಮಗನೇ, ನಿನ್ ಮನಸ್ಸು ತುಂಬಾ ಒಳ್ಳೆಯದು. ನೀ ಏನ್ ತಂದ್ರು ಚೆನ್ನಾಗಿರೋದೇ ತಂದಿರ್ತೀಯ. ಸರಿ ಸರಿ, ನಿನಗೇನು ತಂದಿದ್ದೀನಿ ಅದನ್ನಾದ್ರೂ ನೋಡ್ತೀಯಾ? ನೋಡಮ್ಮ ಇಲ್ಲಿ ನೋಡಿ, ಮದುವೆ ಹೆಣ್ಣಿನ ಅಜ್ಜಿ ಕೂಡ ಯಾವುದ್ರಲ್ಲೂ ಕಡಿಮೆ ಇರಬಾರ್ದು. ಅಮ್ಮ, ನಿನ್ನ ಆಶೀರ್ವಾದ ಈ ಮನೆ ಮೇಲೆ ಯಾವತ್ತೂ ಹೀಗೆ ಇರುತ್ತೆ ಅಂತ ನಂಬ್ಕೊಂಡಿದ್ದೀನಮ್ಮ. ನಿನ್ನ ದಯೆಯಿಂದನೇ ಪಾನ್ ಮಸಾಲ ಕಂಪ್ನಿ ತುಂಬ ಚೆನ್ನಾಗಿ ನಡೀತಿರೋದಮ್ಮ. ಈ ಮದುವೆ ಆದಮೇಲೆ ಪೊಲಿಟಿಕ್ಸಲ್ಲೂ ಎಂಟ್ರಿ ಕೊಡ್ತಾ ಇದ್ದೀನಿ. ನೀನು ನನಗೋಸ್ಕರ ಒಂದೇ ಒಂದು ಬೇಡ್ಕೊ, ಏನು ಅನ್ಕೋತಿದ್ದೀನೋ ಅದೆಲ್ಲ ಹಾಗೆ ನಡೆಯೋ ಹಾಗಾಗಲಿ. ಈ ಮದುವೆಯಿಂದ ನಮ್ಮ ವಂಶದ ಗೌರವ ಹೆಚ್ಚಾಗಲಿ. ನನ್ ಮಗನಿಗೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ನನ್ ಮಗ ಯಾವತ್ತಿದ್ರೂ ಶ್ರೀರಾಮನೇ. ಇದು ನೋಡಮ್ಮ ಹೇಗಿದೆ. ಎಷ್ಟು ಬೆಲೆ ಬಾಳೋ ಸೀರೆ! 2 ಲಕ್ಷನ ಇದಕ್ಕೆ? 2 ಲಕ್ಷ ರೂಪಾಯಿ ಸೀರೆ. ಅಮ್ಮ, ನಿನಗಿಷ್ಟವಾಗೋ ವಸ್ತುಗೆ ಬೆಲೆ ಕಟ್ಟಕ್ಕಾಗತ್ತಾ? ಸರಿಮ್ಮ, ನಾನು ಬರ್ತೀನಿ. ಹೇ ನನ್ನ ಗೊಂಬೆ, ಖುಷಿಯಾಗಿದೆಯಲ್ಲ ಮಗಳೇ? ತುಂಬಾ. ಸರಿ ಮಗಳೇ, ಹೋಗಿ ರೆಸ್ಟ್ ತಗೋ. ಸಾಯಂಕಾಲ ಬೇರೆ ಹಳದಿ ಶಾಸ್ತ್ರ ಇದೆ. ಹೋಗ್ ಸರಿ. ಥ್ಯಾಂಕ್ ಯು ಕೃಷ್ಣ, ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದಕ್ಕೆ. ನನ್ನ ಹಾಗೆ IAS ಓದ್ಬೇಕು ಅನ್ನೋರ್ನೇ ನನ್ನ ಜೀವನ ಸಂಗಾತಿ ಮಾಡಿದ್ದಕ್ಕೆ. ನಾವಿಬ್ರು ಯಾವಾಗ್ಲೂ ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ತೀವಿ. ಏನ್ ಮಾಡಿದ್ರಿ ನೀವು? ನಾನು ಔಷಧಿ ಹಾಕ್ತೀನಿ. ನೀವು ಇಲ್ಲಿಂದ ಹೊರಟೋಗಿ ನಾನು ಏನು ಕೇಳಿಸ್ಕೊಳಲ್ಲ. ಬಳೆಗಳು ಒಡೆದೋಯ್ತು ಅಂತ ನಾನು ಸರಳ ಆಂಟಿನ ತುಂಬಾನೇ ಬೈದ್ಬಿಟ್ಟೆ. ಮೇಡಮ್ ಅವರೇ, ಇವತ್ತು ಮನೆಯಲ್ಲಿ ಚಿಕ್ಕ ಮಗಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ನನ್ನ ಅವಶ್ಯಕತೆ ಇದೆ. ನೀವೇನಾದ್ರೂ ಹೇಳಿದ್ರೆ ನಾನು ಸ್ವಲ್ಪ ಬೇಗ ಹೋಗ್ಲಾ? ಮೇಡಮ್ ಅವರೇ, ಏನಾದ್ರು ಒಳ್ಳೆ ಸುದ್ದಿ ಇರ್ಬೋದಾ? ಹೇ ಉಡುಪಿ ಕೃಷ್ಣ, ನಾನ್ ಸೋತೆ. ಏಕ್ ಚುಟ್ಕಿ
ಸರಳ ಆಂಟಿ ಎಲ್ಲಿ? ಮನೆಗೆ ಹೋದ್ರು. ಹೌದಾ? ಇದನ್ನ ಅವ್ರಿಗೆ ಕೊಡಿ. ನನಗೆ ಗೊತ್ತು ಅವ್ರಿಗೆ ಬೇಜಾರಾಗಿದೆ ಅಂತ. ಒಂದ್ ವೇಳೆ ಸಿಕ್ಕಿದಿದ್ರೆ ನಾನೇ ಸಾರಿ ಕೇಳ್ತಾ ಇದ್ದೆ. ದಿನ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡೋದು ನಾವು, ಮತ್ತೆ ಪ್ರೀತಿ ದುಡ್ಡು ಎಲ್ಲ ಸರಳಾಗಿ ಹೋಗ್ತಾ ಇದೆ. ಇವಾಗ ಮಜಾ ಬರುತ್ತೆ. ಮತ್ತೆ ನಾನು ಆದಷ್ಟು ಬೇಗ ಈ ಮನೆ ಹೆಡ್ ಆಫ್ ಸರ್ವೆಂಟ್ ಆಗ್ತೇನೆ. ಸರಳ ನನ್ ಕೆಳಗ್ ಕೆಲಸ ಮಾಡ್ತಾಳೆ, ಮತ್ತೆ ಅವಳಿಗೆ ನಾನು ಎಲ್ಲ ಲೆಕ್ಕನೂ ಚುತ್ತ ಮಾಡ್ಕೊಳ್ತೇನೆ. ಸರಳ ಅವ್ರೆ ಇಲ್ಲಿ ನೋಡಿ. ಹೇ ಉಡುಪಿ ಕೃಷ್ಣ, ನಾನ್ ಸೋತೆ. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದೀನಿ, ಬೆಕ್ ಬಂದಂಗ್ ಬಂದೆ. ತಡಿಲಿಲ್ಲ. ಈಶಾ ಮೇಡಮ್ ಅವ್ರು ಕೊಟ್ಟಿದ್ ಗಿಫ್ಟ್ ನಿಮಗ್ ಕೊಡ್ತಾ ಇದ್ದೀನಿ. ಇದನ್ನ ಅವರು ನಿಮಗ್ ಕೊಡಕ್ ಹೇಳಿದ್ರು. ಇದ್ದಕ್ಕಿದ್ದ ಹಾಗೆ ಇವಳಿಗೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಬಂತ. ಏನಾಯ್ತು ಸರಳ ಅವ್ರೆ? ಇಲ್ಲಿ ನೋಡು, ನಿನ್ ಕೆಲ್ಸದ ಬಗ್ಗೆ ನಿನ್ ಗಮನ ಇರ್ಲಿ, ಬೇರೆಯವ್ರ ಕೆಲ್ಸದ ಮೇಲೆ ಮೂಗ್ ತುರ್ಸ್ಬೇಡ. ಕೊಡಿಲಿ, ಮೊದ್ಲು ನಿನ್ ಕೆಲ್ಸ ನೋಡ್ಕೋ. ಹೇ ಉಡುಪಿ ಕೃಷ್ಣ, ಆಹ್ ಆಹ್ ರಾಮ್ 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 ರಾಮ್. ದೇವ್ರಿಗೆ ನನಗೇನ್ ಬೇಕೋ ಅದು ಕೇಳಿಸ್ಬಿಡ್ತು. ನೀನು ತಾಯಿ ಆಗ್ತಾ ಇದೀಯಾ ನೋಡು. ನನ್ ಪೂಜೆ ಯಾವತ್ತೂ ಫಲಿಸದೆ ಇರೋದಿಲ್ಲ. ನಿನ್ ಗರ್ಭ ತುಂಬಿದೆ. ಕೂತ್ಕೋ. ನೋಡು, ಯಾವ ಡಾಕ್ಟ್ರನ್ನೂ ನೋಡಬಾರ್ದು, ಯಾವ ಔಷಧಿನೂ ತಗೋಬಾರ್ದು. ಒಂದು ಮುಖ್ಯವಾದ ವಿಷಯ, ಈ ಮಾತು ಸದ್ಯಕ್ಕೆ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಯ್ತಾ? ನಾನು ನಿನಗೆ ಸ್ಪೆಷಲ್ ಆಗಿ ಲಾಡು ಮಾಡಿ ಕಳಿಸ್ತೀನಿ, ಸರಿನಾ? ರಾಮ್ 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 ರಾಮ್. ಥ್ಯಾಂಕ್ ಗಾಡ್. ಇವಾಗ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ. ಅಮ್ಮ, ನಿಜವಾಗ್ಲೂ ಈ ಸೀರೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಹಾ. ಆ ಸೊಕ್ಕಿನ ತಲೆಹಟ್ಟೆ ಹುಡುಗಿ ಏನೋ ದೊಡ್ಡ ಮನ್ಸ್ ಮಾಡಿ ಕೊಟ್ಟಿದ್ದಾಳೆ. ಏನ್ ಯೋಚನೆ ಮಾಡಿ ಕೊಟ್ಟಿದ್ದಾಳೋ ಏನೋ. ಹೋಗ್ಲಿ, ಬೇರೆಯವ್ರ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗೋ ಮೊದ್ಲು ದೊಡ್ಡೋರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಲು. ಅಮ್ಮ, ನೀವು ಇಷ್ಟು ಸುಂದರವಾಗಿ ಕಾಣಿಸಿದ್ರೆ ಹುಡುಗ ಅವರಪ್ಪ ನಿಮಗ್ ಲೈನ್ ಹೊಡೆದ್ರೆ ಆಮೇಲೆ ಸುಮ್ಮನಿದೆ. ಓ, ನನ್ ಮುದ್ದು ಅಮ್ಮಗೆ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ. ಈ ವಯಸ್ಸಲ್ಲಿ ಇಂಥ ಸೀರೆನಾ? ಈ ಮುದ್ಕಿಗೇನ್ ಇಂಥ ಅದೃಷ್ಟ. ಈ ಸೀರೆ ನಂದಾಗ್ಬೇಕಾಗಿತ್ತು. ನಾನು ಒಳ್ಳೆ ರಾಣಿ ತರ ಇರ್ತಾ ಇದ್ದೆ. ಅಮ್ಮ, ಈ ಟ್ಯಾಗು ಸ್ಯಾರಿದಾ? ಇರ್ಬೋದು, ಅದ್ರದ್ದೇ ಇರ್ಬೋದು ಕಣೆ. 2 ಲಕ್ಷ ರೂಪಾಯಿ ಸೀರೆ. ಆದ್ರೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ಅವ್ರು ಯಾಕೆ ಕೊಡ್ತಾರೆ? ನನಗೇನೋ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟಾ? ಏನು ಗೊತ್ತಾಗ್ತಾ ಇಲ್ಲ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ನಡೀರಿ ನಡೀರಿ. ಬಂದ್ರು. ನಡಿ. ತಗೊಳ್ಳಿ ತಗೊಳ್ಳಿ, ಸ್ವಲ್ಪನಾದ್ರೂ ತಗೊಳ್ಳಿ, ಖಾರ ತಗೊಳ್ಳಿ. ಟೀ ಬಂತು ನೋಡಿ. ನಿಮ್ ಸೀರೆ ತುಂಬಾ ಚೆನ್ನಾಗಿದೆ. ಹುಡುಗನ್ ಮರೆ ಕಡೆಯವರಿಗೆ ನಾವು ಸ್ವಲ್ಪ ಶ್ರೀಮಂತರ ತರ ಕಾಣಿಸ್ತಿದೀವಿ. ಮಗು, ಟೀ ಜೊತೆ ಏನಾದ್ರೂ ತಗೋ. ಹಾ ತಗೊಳ್ಳಿ. ಸರಿ, ನಾನು ನಿಮ್ ಜೊತೆ ಕಂಪ್ನಿ ಕೊಡ್ತೀನಿ. ಅಯ್ಯೋಪ್ಪ, ಏನ್ ಮಾಡ್ತಾ ಇದೀರಾ ನೀವು? ನೀವು ಕೂಲ್ ಡ್ರಿಂಕ್ಸ್ ಕುಡಿಬೇಡಿ. ಅದು ಅಲ್ಲದೆ ನೆನ್ನೆ ರಾತ್ರಿ ತುಂಬಾನೇ ಕೆಮ್ತಾ ಇದ್ರಿ ನೀವು. ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಗಂಟ್ಲು ಹಿಡ್ಕೊಳುತ್ತಪ್ಪ. ಸರಿನಪ್ಪ, ಸರಿ, ಕುಡಿಯಲ್ಲ ಬಿಡು ಹಾಗಾದ್ರೆ.
ಆ ಮಗನೇ ಒಂದು ಕೆಲಸ ಮಾಡು, ಆ ನಕುಲ್ ಸ್ವೀಟ್ಸ್ ಅಂಗಡಿ ಇದೆಯಲ್ಲ, ಅಲ್ಲಿಂದ ಬಿಸಿ ಬಿಸಿ ಸಮೋಸ ತಗೊಂಬ, ತುಂಬಾ ಚೆನ್ನಾಗಿರುತ್ತೆ. ಅಪ್ಪ ಆ ಅಂಗಡಿ ತುಂಬಾ ದೂರ ಇದೆ ಅಲ್ವಾ? ತೊಂದರೆ ಇಲ್ಲ, ಹೋಗ್ಬಾ ಮಗನೇ. ಸರಿಯಪ್ಪ. ಹೋಗ್ ಬರ್ಲಿ ಬಿಡಿ. ಬೇಗ ಬಾಪ್ಪ. ಹಾ, ನಿಜವಾಗ್ಲು ನಿಮ್ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದೀರಾ. ನೀವ್ ನಿಜವಾಗ್ಲೂ ತುಂಬಾ ಲಕ್ಕಿ ಈ ತರ ಒಂದ್ ಮಗ ಸಿಗಕ್ಕೆ. ಇವನ್ ಮಗ ಅಲ್ಲ, ನನ್ನ ಪೂರ್ವ ಜನ್ಮದ ಶಿಕ್ಷೆ. ನೋಡೋ ಜನ ಏನ್ ಮಾತಾಡ್ತಾರೆ, ಇದೇನಾ ನೀವು ನಿಮ್ಮ ಮಗನ್ ಕಲ್ಸಿರೋ ಸಂಸ್ಕಾರ ಅಂತ. ನಾನು ಏನು ಹೇಳಕ್ ಹೊರಟಿದ್ದೆ ಅಂದ್ರೆ, ಅದು ನಾನು ಬರೋದ್ರಲ್ಲಿ ಲೇಟ್ ಆಗಬಹುದೇನೋ, ಅದಕ್ಕೆ ಮೊದಲು ಆಶೀರ್ವಾದ ತೊಗೊಂಡು ಹೊರಟೋಗ್ತೀನಿ. ಒಳ್ಳೇದಾಯ್ತು, ಕೂಲ್ ಡ್ರಿಂಕ್ಸ್ ಕುಡಿಲಿಲ್ಲ. ಜೊತೆಲೇ ಇದ್ದಾವೆ ಯಾವಾಗಲೂ ತುಂಬಾ ನೋವು ಕೊಡೋದು. ನೀವು ಟೀ ಕುಡೀರಿ, ಏನಾದರೂ ತಗೊಳ್ಳಿ, ಪ್ಲೀಸ್ ತಗೊಳ್ಳಿ. ಅರೆ, ನನ್ ಸೀರೆ ಎಲ್ಲಿ ಹೋಯ್ತು? ಅಲ್ಲೇ ಎಲ್ಲೋ ಹಿಂದೆ ಇರ್ಬೇಕು ನೋಡು. ನೀವೇನೆಲ್ಲ ಮುಖ ಮುಖ ನೋಡ್ಕೋತ ನಿಂತಿದ್ದೀರಾ? ಅಲ್ಲೇ ಕೆಳಗ್ ನೋಡಿ, ನೀ ಆ ಕಡೆ ನೋಡು. ಅಯ್ಯೋ, ಎಷ್ಟು ಬೆಲೆ ಬಾಳೋ ಸೀರೆ ಅದು. ನನ್ ಮಗ ನನ್ಗೆ ಪ್ರೀತಿಯಿಂದ ತಂದ್ಕೊಟ್ಟಿದ್ದ. ಭೂಮಿ ಒಳಗ್ ಹೊಟ್ಟೋಯ್ತಾ ಅಥವಾ ಆಕಾಶಕ್ಕೆ ಹಾರ್ ಹೊಟ್ಟೋಯ್ತಾ? ಏನ್ ಮಾಡ್ತಾ ಇದ್ರ ಎಲ್ಲರೂ ಹುಡುಗಿ? ನೀವು ಫಸ್ಟ್ ಶಾಂತರಾಗಿ, ನಾವು ಮೊದಲು CCTV ಚೆಕ್ ಮಾಡೋಣ, ಅದರಲ್ಲಿ ಎಲ್ಲ ಗೊತ್ತಾಗತ್ತೆ, ಸರಿನಾ? ನಾನು ಲ್ಯಾಪ್ಟಾಪ್ ತಗೊಂಡ್ ಬರ್ತೀನಿ. ನಮ್ ಮಗಳು ತುಂಬಾ ಗುಣವಂತಲು. ನಿಮ್ಮನೆಗೇನಾದ್ರೂ ಬಂದ್ರೆ ನಿಮ್ಮನ್ ಸ್ವಂತ ತಾಯಿಕ್ಕಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ. ನಿಮ್ ಹುಡುಗನು ನಮಗ್ ತುಂಬಾನೇ ಇಷ್ಟ ಆದ. ಹೇಗ್ ಅನ್ನಿಸ್ತಿದೆ ಅಂದ್ರೆ ಉಡುಪಿ ಶ್ರೀಕೃಷ್ಣನೇ ಇವರಿಬ್ರು ಜೋಡಿ ಮಾಡ್ಸಿರೋ ಹಾಗಿದೆ. ನಮ್ಗೂ ರಿಯಾ ತುಂಬಾ ಇಷ್ಟ ಆದ್ಲು. ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ ಅವನ್ಗೆ. ನೀವ್ ಹೆಂಗೋ ಅವಳು ಹಂಗೇನೆ. ಇವ್ರಮ್ಮ ದೊಡ್ಡ ಕಳ್ಳಿ. ದೊಡ್ಡಮ್ಮನವ್ರೆ, ಅರೆ ಏನಾಯ್ತಮ್ಮನವ್ರೆ? ಬಿಡಿ, ಒಂದ್ ನಿಮಿಷ. ಏನಾಯ್ತು ಅಂತ ಹೇಳಿ. ಕೂದ್ಲು ಬಿಡಿ ಅವ್ರದ್ದು. ಏನಾಯ್ತು ಅಂತ ಕೂತ್ಕೊಂಡು ಮಾತಾಡ್ಬೋದಲ್ಲ. ಇನ್ಮೇಲೆ ನನ್ ಚಪ್ಲಿನೇ ಮಾತಾಡೋದು ನಿಮ್ಮನೇಲಿ. ನನ್ ಸೀರೆ ಕದ್ದಿರೋ ಇವಳಿಗೆ ಆರ್ತಿ ಎತ್ಕೊಂಡು ಕೂತಿರ್ಬೇಕು ಅಂತೀಯ? ನಿಜವಾಗ್ಲೂ ನಿಮ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಅದಕ್ಕೆ ಮೇಲೆ ಈ ರೀತಿ ಸುಳ್ಳು ಆರೋಪ ಹಾಕ್ಬೇಡಿ. ಯಾಕೆ ಆಪಾದನೆ ಮಾಡಬಾರ್ದು? ಇವಳು ಸೀರೆ ಕದ್ಬಿಟ್ರೆ ನಾವೇನ್ ಕೈ ಕಟ್ಕೊಂಡು ಕೂತಿರ್ಬೇಕಾಗತ್ತಾ? ಅಲ್ಲ, 1 ವರ್ಷ ನೀವೆಲ್ಲ ಸೇರ್ ಸಂಪಾದನೆ ಮಾಡಿದ್ರು ಈ ಸೀರೆ ತಗೊಳಕ್ಕಾಗಲ್ಲ ನಿಮ್ ಕೈಲಿ. ಅಮ್ಮ ಸೀರೆ ಕತ್ಕೊಂಡ್ ಬಂದಿದಾರ? ದೊಡ್ಡವ್ರು ಸರಿಯಾಗಿ ಹೇಳಿದ್ದಾರೆ. ಕನಸ್ನಲ್ಲೂ ಶ್ರೀಮಂತರಾಗೋ ಯೋಗ್ಯತೆ ಇಲ್ಲ ನಿಮ್ಮಂಥವ್ರಿಗೆ. ನಿಜಾನೇ ಹೇಳಿದ್ದಾರೆ. ನಿಮ್ಮಂತ ಕೆಲಸದವ್ರನ್ನ ನಂಬ್ತೀವಲ್ಲ, ಅದೇ ನಾ ಮಾಡಿ ಅಯ್ಯೋ, ತಪ್ಪು. ಬಿಡಿ. ಸಾಕು ಅಂದ್ರೆ ಸಾಕು. ದಯವಿಟ್ಟು ನನ್ನ ಮನೆಯಿಂದ ಹೊರಟು ಹೋಗಿ. ನಮ್ಮತ್ಗೆ ಈ ಕ್ಷಣದಿಂದ ನಿಮ್ಮ ಮನೇಲಿ ಕೆಲಸ ಮಾಡೋದು ಬಿಟ್ಟಿದ್ದಾರೆ. ಅವ್ರು ನಿಮ್ಮ ಮನೆ ಕೆಲಸದವರು ಅಲ್ಲ, ನೀವು ಅವ್ರ ಮನೆ ಓನರು ಅಲ್ಲ. ಹೊರಡ್ತಾ ಇರಿ, ನಮ್ಮ ಮನೆಯಿಂದ ಹೊರಡ್ತಾ ಇರಿ. ಅಯ್ಯೋ ದೇವ್ರೆ, ಅವ್ರ ಅಮ್ಮನೇ ಹೀಗಿರ್ಬೇಕಾದ್ರೆ ಅವ್ರ ಮಗಳು ಹೆಂಗಿರ್ಬೋದು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ಹುಡುಗಿ ಸಂಬಂಧ ನಮಗ್ ಬೇಡ.
ಅದು ಹಾಗಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಇಲ್ಲೇನೋ ತಪ್ಪಾಗಿದೆ. ಇದು ಹೆಂಗಸರ ನಡುವಿನ ಜಗಳ. ಅಣ್ಣವ್ರೆ, ನಿಮ್ಗಾದ್ರೂ ಗೊತ್ತಾಗುತ್ತೆ ಅನ್ಸುತ್ತೆ. ಇಲ್ಲ ಇಲ್ಲ ನನ್ನ ಇಲ್ಲ, ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಆ ಥರ ಎಲ್ಲ ಏನೂ ಇಲ್ಲ. ಇವ್ರು ನನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಇವಳು ಆ ಥರ ಹುಡುಗಿ ಅಲ್ಲ. ಇವಳು ತುಂಬಾನೇ ಒಳ್ಳೆ ಹುಡುಗಿ. ಈ ಥರ ಎಲ್ಲ ಮಾಡಬೇಡಿ, ನಿಮ್ ಕೈ ಮುಗಿತಾ ಇದ್ದೀನಿ. ನಡೀರಿ ಹೊರಡೋಣ. ಅಯ್ಯೋ, ನನ್ನ ಮಾತಾದ್ರೂ ಕೇಳಿ ದಯವಿಟ್ಟು ಸರ್. ನಿಂತ್ಕೊಳ್ಳಿ. ನೀವಾದ್ರೂ ಕೇಳಿ ಬೇಡ. ಸರ್ ದಯವಿಟ್ಟು ನನ್ನ ಮಾತು ಕೇಳಿ. ಅಲ್ಲ ಸರ್, ಒಂದು ನಿಮಿಷ ನಿಂತ್ಕೊಳ್ಳಿ. ನೋಡಿದ್ಯಾ, ಈ ಮಾಡಿದ ತಪ್ಪಗಾಗ್ಲಿ ಶಿಕ್ಷೆ ಸಿಕ್ತು. ಆ ದೇವ್ರ ನಿನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಕಳ್ತನ ಮಾಡ್ಬೇಕಾದ್ರೆ ನಿಂಗೆ ನಾಚಿಕೆ ಆಗ್ಲಿಲ್ವಾ? ಈಗ ಯಾಕೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದೀಯಾ? ನನ್ ಸೀರೆ ಕೊಡು. ಇಲ್ಲೊಂದ್ ತಮಾಷೆ ನಡೀತಿದ್ಯಾ? ಹೊರಡಿ ಇಲ್ಲಿಂದ, ಹೊರಡಿ ಹೊರಡಿ, ಬೇಗ ಹೋಗಿ. ಎಷ್ಟು ಕಳೆ ಇದೆ ನೋಡು. ಮದ್ವೆ ಹುಡುಗಿ. ಈ ಆತಂಕ ಕಡಿಮೆ ಮಾಡ್ಬೇಕು ಅಂದ್ರೆ ಯಾವ್ದಾದ್ರೂ ಒಳ್ಳೆ ಡಾಕ್ಟರ್ಗೆ ಕರೆಸ್ಬೇಕು. ಕರೆಸ್ಲಾ? ಅದನ್ ಬಿಡಿ, ನಾನ್ ನೋಡ್ದಾಗೆ ನೀವು ತುಂಬಾ ಖುಷಿಯಾಗಿದ್ದೀರಾ. ಏನ್ ವಿಷಯ? ಹಾ, ನಾನ್ ನಿನ್ಗೆ ಒಂದು ಮುಖ್ಯವಾದ ವಿಷಯ. ಈ ಮಾತು ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬಾರ್ದು. ಅರೆ, ನಮ್ಮನೆ ಹುಡುಗಿ ಮದ್ವೆ. ನಾನ್ ಖುಷಿಯಾಗಿರ್ದೆ ಇನ್ಯಾರಿರ್ಬೇಕು? ಅಲ್ಲೋಡು, ಅರ್ಶನ ಬಂದು. ಅರೆ ಅರೆ ಅರೆ, ಮದ್ವೆ ಹುಡುಗಿ ಅರ್ಶನ ಅಂತೂ ಬಂದೇ ಬರುತ್ತೆ ಹುಡುಗನ್ ಮನೆಯಿಂದ. ಅದನ್ನ ನಿನ್ ಕೆನ್ನೆಗೆ ಹಚ್ಚಿದ್ರೆ ನಿನ್ ರೂಪನೇ ಬದಲಾಗ್ಬಿಡುತ್ತೆ. ಓಕೆ ಓಕೆ. ಬೆಳಗ್ಗೆ ಇವಳಿಗೆ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತೆ ಕೇಳೋದಿಲ್ಲ ಅಂತಾಳೆ. ನನ್ನ ವಯಸ್ಗಾದ್ರೂ ಮರ್ಯಾದೆ ಬೇಡವಾ? ಅವಳು ಇಷ್ಟ ಬಂದಂಗೆ ಆಡ್ಕೊಂಡು ಹೋಗ್ತಾ ಇದ್ದಾಳೆ. ಸಾಕು ಸಾಕು, ಆಡಿದಾಯ್ತಲ್ಲ, ಸಾಕಿ ನಿಲ್ಸಿ. ಇವರಿಬ್ರು ಬೇಕಾದ್ರೆ ಆಟ ಆಡ್ಕೊಂಡಿರ್ಲಿ. ನೀವಿಬ್ರು ಹೋಗಿ ಹಳದಿ ಶಾಸ್ತ್ರಕ್ಕೆ ತಯಾರು ಮಾಡಿ. ನಡಿ. ಇವತ್ತಿಂದ ನೀನ್ ಡಾನ್ಸ್ ಗೀನ್ಸ್ ಎಲ್ಲ ನಿಲ್ಲಿಸ್ಬೇಕು. ಅರ್ಥ ಆಯ್ತಾ? ಒಂದ್ ಮಾತಂತೂ ಚೆನ್ನಾಗಿ ಅರ್ಥ ಮಾಡ್ಕೊ. ನಿನ್ ಹೊಟ್ಟೆನಲ್ಲಿ ನಮ್ ವಂಶದ ಕುಡಿ ಬೆಳೀತಾ ಇದೆ. ಅದಕ್ಕೇನಾದ್ರೂ ಆಯ್ತು ಅಂದ್ರೆ ನಾನಂತೂ ನಿನ್ನನ್ ಸುಮ್ನೆ ಬಿಡಲ್ಲ. ಅರ್ಥ ಆಯ್ತಲ್ವಾ? ಆಗ್ಲಿ ಅಜ್ಜಿ. ನಡಿ. ರಾಮ 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 ರಾಮ. ಏ ಇವಳೆ, ಬಾಯಿಲಿ. ಈ ಸೀರೆ ತಗೋ. ಇದಕ್ಕೆ ಗಂಗಾಜಲ ಚಿಮುಕ್ಸಿ ಡ್ರೈ ಕ್ಲೀನಿಗೆ ಕೊಟ್ಬಿಟ್ ಬಾ. ಆ ಕೆಲಸದವಳು ಈ ಸೀರೆನ ಉಟ್ಕೊಂಡು ಅಪವಿತ್ರ ಮಾಡ್ಬಿಟ್ಟಿದ್ದಾಳೆ. ಅರ್ಥ ಆಯ್ತಾ? ರಾಮ್ ರಾಮ್ ರಾಮ್. ತಾಯಮ್ಮ, ಏನಾಯ್ತು? ಇದೆಲ್ಲ
ಆ ಈಶಾಯಿಂದ ಆಗಿರೋದು. ಅವತ್ತೇನೋ ಆಕಸ್ಮಿಕವಾಗಿ ಅವಳ ಬಳೆ ಒಡೆದು ಹಾಕ್ಬಿಟ್ಟೆ. ಅವಳು ಬೇಕಂತಾನೆ ನನ್ನ ಮೇಲೆ ಈ ತರ ಸೇಡ್ ತೀರಿಸ್ಕೊಂಡಿದ್ದಾಳೆ. ನನ್ನ ಮಾನ, ನನ್ನ ಮರ್ಯಾದೆ ಎಲ್ಲರ ಮುಂದೆನೂ ನೀರ್ ಪಾಲಾಗೋಯ್ತು. ಹೇ ಉಡುಪಿ ಕೃಷ್ಣ, ಆ ಮನೆಯವರು ನನ್ನ ಮರ್ಯಾದೆನ ಈ ತರ ತೆಗೆದ್ರು. ನನ್ನ ಮಗಳ ಭವಿಷ್ಯನ ಹಾಳು ಮಾಡಿದ್ದಾರೆ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳ ಪ್ರೀತಿ ಅವಳಿಗೆ ಯಾವತ್ತೂ ಸಿಗ್ಬಾರ್ದು. ನನ್ನ ಮಾನ ಮರ್ಯಾದೆನ ಹೇಗ್ ತೆಗ್ದಿದಾರೋ, ನನ್ನ ಮಗಳ ಭವಿಷ್ಯನ ಹೇಗ್ ಹಾಳು ಮಾಡಿದಾರೋ, ಹಾಗೇನೆ ಈ ಸಮಾಜದ ಮುಂದೆ ಅವಳು ನಗೆ ಪಾಟ್ಲಾಗ್ತಾಳೆ. ಆಗ್ಲೇ ನನ್ನ ಈ ಅವಮಾನಕ್ಕೆ ನನಗೆ ಸಮಾಧಾನ ಸಿಗೋದು. ನೀನಾ? ನೀನಿಲ್ಲ ಏನ್ ಮಾಡ್ತಿದ್ಯಾ? ಒಬ್ರು ರೂಮಿಗೆ ಬರೋದಕ್ ಮುಂಚೆ ಡೋರ್ ನಾಕ್ ಮಾಡಿ ಬರ್ಬೇಕು ಅನ್ನೋ ಮ್ಯಾನರ್ಸ್ ಕೂಡ ಇಲ್ವಾ? ಮ್ಯಾನರ್ಸ್ ಇಲ್ಲ. ಇವಾಗ ನೀನ್ ನೀನ್ ಕೇಳಿಸ್ಕೊ. ನಿನ್ ಪ್ರಾಬ್ಲಮ್ ಏನು? ಇಲ್ಲಿಂದ ಹೋಗು. ಅತ್ಗೆ ಆರಾಮ್ ನೋಡಿ. ಮುಚ್ಚಬೇಕಷ್ಟೇ. ಈಗೇನ್ ನೋಡ್ತಾ ಇದ್ಯಾ? ನೋಡೋದಷ್ಟೇ ಅಲ್ಲ, ಯೋಚಿಸ್ತಾ ಇದ್ದೀನಿ. ಇಷ್ಟು ಮುದ್ದಾಗಿರೋ ಮುಖದ ಹಿಂದೆ ಇಷ್ಟು ಕೆಟ್ಟು ಬುದ್ಧಿ ಇರೋದಕ್ಕೆ ಹೇಗ್ ಸಾಧ್ಯ ಅಂತ. ಏನ್ ಹೇಳ್ತಿದ್ಯಾ? ಮತ್ತೆ ಮತ್ತೆ ಮುಗ್ದೆ ತರ ಆಕ್ಟ್ ಮಾಡೋದು ನೋಡು. ಅಲ್ಲಿ ಇಷ್ಟೊಂದು ನಾಟಕ ಮಾಡ್ತೀಯಲ್ಲ, ಸಾಕು ಅಂತ ಅನ್ಸಲ್ವ ನಿನಗೆ? ಮೊದ್ಲೆಲ್ಲ ಯೋಚಿಸ್ತಾ ಇದ್ದೆ ನಾನು, ಆ ದೇವ್ರು ನಿನ್ನಿಂದ ನಿನ್ ತಾಯಿನ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಕಿತ್ಕೊಂಡ್ಬಿಟ್ಟ ಅಂತ. ಆದ್ರೆ ಇಲ್ಲ, ಏನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗೋದು. ಒಳ್ಳೇದೇ ಆಯ್ತು ನಿನ್ ತಾಯಿ ಇಷ್ಟು ಬೇಗ ತೀರು ಹೋಗಿದ್ದು. ಅಪ್ಪಿ ತಪ್ಪಿ ಬದುಕಿದ್ರೆ ಈ ನಿನ್ ಕೆಟ್ಟ ಬುದ್ಧಿ ನೋಡಿ ಅವ್ರು ಬದುಕಿರೋವರೆಗೂ ಕೊರ್ಗಿ ಕೊರ್ಗಿ ಸಾಯ್ಬೇಕಾಗಿತ್ತು. ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಮ್ಮನ ಬಗ್ಗೆ ಹಾಗೆ ಮಾತಾಡ್ತೀಯಾ? ಮತ್ ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ತಾಯಿ ಅಂತ ತಾಯಿ ಅಮ್ಮನಿಗೆ ನೋವು ಕೊಡೋದಕ್ಕೆ? ಹೇಳು. ಆದ್ರೆ ನಾನ್ ಏನ್ ಮಾಡಿದೀನಿ? ನಿನ್ ಜೀವನದಲ್ಲಿ ಏನಾಗ್ತಾ ಇದೆಯೋ ಅದೆಲ್ಲ ಸರಿಯಾಗಿ ಆಗ್ತಾ ಇದೆ. ನೀನ್ ಅದನ್ನೇ ಡಿಸರ್ವ್ ಮಾಡ್ತೀಯ.